ಹೈ ಫ್ರೆಂಡ್ಸ್ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ಗೋಕುಲ್ ಸರ್ ಬ್ಯಾಂಗ್ಳೂರಿಂದ ಬಂದು ಒಂದು 1.5 ಮಂತ್ ಬ್ಯಾಕ್ ಸೈಡ್ ಅವರು ಕೇಳಿದಾಗ ಅವರು ಫ್ಯಾನ್ಸಿ ಬದ್ದೆಗೆ ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಅಷ್ಟು ಇನ್ವಾಲ್ವ್ ಆಗಿ ಅವ್ರಿಗೆ ಏನೇನ್ ಬೇಕು ಅಂತ ಅವ್ರು ಯಾವತ್ತು ಏನ್ ಮಾಡಿದ್ರಿ ಅದಕ್ಕಿಂತನೂ ಚೆನ್ನಾಗಿ ತಗೊಬಂದಿದ್ದಾರೆ ಅವರು ಒಂದು ಐಡಿಯಾಸ್ ನ ಆನ್ ವೀಲ್ಸ್ ಮೇಲೆ. ಸೊ ಗೋಕುಲ್ ಸರ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾನೇ ಅಲ್ಟಿಮೇಟ್ ಬಂದಿದೆ. ಆಲ್ಮೋಸ್ಟ್ 11 ಗಂಟೆ ಆಗ್ತೈತೆ, ಇವತ್ತು ಗಾಡಿ ಬೇಕು ಅಂತ ಹೇಳಿದ್ರಿ. ನಾವು ಆದಷ್ಟು ಪ್ರಯತ್ನ ಮಾಡಿ ತಗೊಬಂದಿದೀವಿ. ನಾಳೆ ಒಳ್ಳೆ ದಿನ ಇವತ್ತು ತಗೋಬೇಕು ಅನ್ನೋಕ್ಕೋಸ್ಕರ. ಆಲ್ರೆಡಿ ನಾವು ಇಟ್ ಇಸ್ ಆಲ್ಮೋಸ್ಟ್ 11 o'clock ಪ್ಲಸ್. ಸೊ ಹೆಂಗ್ ಬಂದಿದೆ ಸರ್ ಡಿಸೈನ್ಸ್ ಎಲ್ಲ? ಆಲ್ಮೋಸ್ಟ್ ಫಿನಿಶಿಂಗ್ ತಗೊಬಂದಿದೀವ. ಗಾಡಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಸರ್. ಗಾಡಿ ಮೇಲೆ ಏನು ಇದಿಲ್ಲ, ನಾವು ಕೇಳಿದಕ್ಕಿಂತ ಇನ್ನ ನೀಟಾಗಿ ಬಂದಿದೆ ಕೆಲಸ. ನಿಮ್ಗೆ ಏನೇ ಪ್ರಾಡಕ್ಟ್ ಎಂತ ಕಸ್ಟಮೈಸ್ ಮಾಡಿ ಹೆಂಗ್ ಟ್ರಕ್ ರೆಡಿ ಮಾಡ್ಬೇಕಂದ್ರು ನೀವು ಬಂದು ಅವ್ರಿಗೆ ತಲೆ ತಿನ್ನಿ ಫಸ್ಟ್. ಬಂದು ನೀಟಾಗಿ ತಲೆ ತಿಂದ್ರೆ ನೀಟಾಗಿ ರೆಡಿ ಮಾಡ್ಕೊಡ್ತಾರೆ. ಯಾವ್ದಕ್ಕೂ ಡೌಟ್ ಪಡಬೇಡಿ, ಅಷ್ಟು ನೀಟಾಗಿರುತ್ತೆ ಕೆಲಸ. ನಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿಸ್ಕೊಂಡಿದೀವಿ. ಒಂದ್ ಗಾಡಿ ನೀವು ಒಂದು ಹೋಟೆಲ್ ಹಾಕ್ಬಿಟ್ಟು ಇಂಟೀರಿಯರ್ ಚೇಂಜ್ ಮಾಡ್ಬೇಕು, ಶಿಫ್ಟ್ ಮಾಡ್ಬೇಕು, ಎಲ್ಲ ಸ್ಕ್ರಾಪ್ ಆಗುತ್ತೆ. ಅದಕ್ ಬದಲು ಒಂದು ಫುಡ್ ಟ್ರಕ್ ತಗೊಂಡ್ಬಿಟ್ಟು ಮಾಡಿದ್ರೆ ಒಂದ್ ಜಾಗ ಇಲ್ಲ ಅಂದ್ರೆ ಇನ್ನೊಂದ್ ಜಾಗ, ಒಂದ್ ಕಾನ್ಸೆಪ್ಟ್ ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಾನ್ಸೆಪ್ಟ್. ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಆಲ್ರೆಡಿ ಇವಾಗ ಕೀಪಿಂಗ್ ಎ ಬಿಗ್ ರೆಸ್ಟೋರೆಂಟ್. ಆಫ್ಟರ್ ಕೊರೋನಾ ಸ್ವಲ್ಪ ಹಿಟ್ ಆಯ್ತು ಅವ್ರಿಗೆ. ಸೊ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೋತಾರದು. ಯಾಕಂದ್ರೆ ಅವರೊಂದು ಬಿಸ್ನೆಸ್ ಗೆ ಇಂಟೀರಿಯರ್ ಮೋರ್ ದ್ಯಾನ್ 5-6 lakhs ಮಾಡಿದ್ರು. ಅವರು ಒಳ್ಳೆ ಹೈಫೈ ಮಾಡಿದ್ರು. ಅದು ಲಾಸ್ಟ್ ಏನಾಗಿತ್ತು ನಿಮ್ ಜೊತೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆನ್ ಟ್ರಕ್ ನೀವು ತಗೊಬಂದಿದಾಗ ಇಂತ ಒಂದು ಡಿಸೈನ್ ಅವರು ಐಡಿಯಾಸ್ ಮತ್ತೆ ಕಾಸು ಖರ್ಚು ಮಾಡಿದರದಕ್ಕೂ ಮೋಸ ಇಲ್ಲ. ಒಂದು 5-6 times ಬಂದ್ ಹೋಗಾರೆ. ವರ್ತಂತ ಸರ್ ನಿಮ್ಗೆ ನೀವು ಎಷ್ಟಕ್ಕೆಷ್ಟು ನೀಟಾಗಿ ಕೇಳ್ತಿರೋ ಅಷ್ಟಕ್ಕಷ್ಟು ನೀಟಾಗಿ ಬರುತ್ತೆ ಕೆಲಸ. ಕೆಲ್ಸದ ಮೇಲೆ ಮಾತ್ರ ಡೌಟ್ ಪಡಂಗಿಲ್ಲ. ನೀವು ಕೇಳೋದಕ್ಕಿಂತ ಇನ್ನ ಸ್ವಲ್ಪ ಗೇಜ್ ಜಾಸ್ತಿ ಹಾಕಿನೇ ಮಾಡ್ಕೊಟ್ಟವ್ರು. ನಮ್ ಕೇಳಿದಕ್ಕಿಂತ ನೀಟಾಗಿ ಬಂದಿದೆ ಕೆಲಸ. ನಮ್ಗೆ ಒಂದೇ ಒಂದು ಇದು ಬಂದಿಲ್ಲ. ಥ್ಯಾಂಕ್ ಯು ಸರ್. ಇಲ್ಲ ಆಕ್ಚುಲಿ ನಿಮ್ ಎಫರ್ಟ್. ಯಾಕಂದ್ರೆ ನನ್ಗೆ ಫಸ್ಟ್ ನೀವು ಹೇಳ್ಕೊ ಬಂದ್ರಿ ಹಿಂಗೆ ನನ್ ಸೀಲಿಂಗ್ ಲೈಟ್ಸ್ ಬೇಕು ಅಂದ್ರು. ಆಮೇಲೆ ನಮ್ಮ ಎಲೆಕ್ಟ್ರಿಷಿಯನ್ ಜೊತೆ ಡಿಸ್ಕಸ್ ಮಾಡಿ ಇಲ್ಲ ಯಾಕೆ ಬರಕ್ಕಾಗಲ್ಲ, ಇಲ್ಲ ಗ್ರೌಂಡಿಂಗ್ ಆಗ್ಬೋದು ಅಂದ್ರು. ಅದಕ್ಕೆ ಡಬಲ್ ಸ್ಲೀವ್ ಕೊಟ್ಟಿ ಅದಕ್ಕೆ ಹೆಂಗ್ ಅವ್ರು ಕಾಯಿಸ್ಪಟ್ಟಿದ್ರು ಚೇಂಜ್ ಮಾಡೋದ್ ಬೇಡ ಅನ್ನಕ್ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ತಗೊಬಂದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೋಕುಲ್ ಸರ್. ನಿಮ್ ಕನ್ಸನ್ನ ಇನ್ನೂ ಬೆಳೆಯಾಗಿ ಒಂದು ಫ್ರಾಂಚೈಸಿನಲ್ಲಿ ಬರ್ಲಿ ಅಂತ ನ್ಯೂ ಲಕ್ ರಿಫರ್ಬಿಶ್ಡ್ ಇಂದ ಹರಿಸಿ ಒಳ್ಳೆ ಒಂದು ಹ್ಯಾಪಿ ಜರ್ನಿ ಆಗುತ್ತೆ ಅಂತ ಹರಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇವತ್ತು ಒಳ್ಳೆ ಒಂದು ನಿಮ್ಗೆ ಶುಭ ಒಂದು ಬೆಳೀರಿ ನಮ್ಗೆ. ಯಾಕಂದ್ರೆ ನೀವು ಬೆಳೀತಾ ಹುಡುಗರು ಇನ್ನೂ ಈ ತರ ಒಳ್ಳೊಳ್ಳೆ ಐಡಿಯಾಸ್ ಅನ್ನ ನಿಜವಾಗ್ಲೂ ತಗೋಬರ್ಬೇಕು. ನೀವು ಸಹ ಭಾರತ ಮುಂದೆ ಬರಬೇಕು, ನಮ್ಮ ಇಂಡಿಯಾ ಮುಂದೆ ಇರ್ಬೇಕು ಅಂದ್ರೆ ಒಳ್ಳೆ ಡಿಸೈನ್ಸ್ ಇದ್ದಿದ್ರೆ ಈ ತರ ಒಂದು ಶ್ರಮ ಪಟ್ಟಿ ದಯವಿಟ್ಟು ನಿಮ್ಮ ಒಂದು ಏನ್ ಐಡಿಯಾಸ್ ಮಾಡ್ತೀರ ನೀವೇ ಅದಕ್ಕೆ ಪಾತ್ರರಾಗಿ ಅದಕ್ಕೆ ಬೇರೆಯವರಾಗ್ಬೇಡಿ. ಸಾಲ ಇಲ್ಲದೆ ಗಾಡಿ ತಗೋತಾ ಇದ್ದೀರಾ, ನಾನು ಅವಾಗ್ಲೂ ಹೇಳ್ತೀನಿ ಹಂಗೆ ಸಾಲ ಇಲ್ಲದೆ ನಿಮ್ ಕನ್ಸು, ನಿಮ್ ಜಮೀನು, ಮನೆ ಇದೆಲ್ಲಾನು ಲಕ್ಷ್ಮಿ ನಿಮ್ಗೆ ದುಡ್ಡು ಕೊಡ್ಲಿ ಸರ್. ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.